ಸರ್ ನಿಮ್ಗೆ ಗೊತ್ತಲ್ಲ, ನಂಗೆ ಎಲ್ಲ ಇದಕ್ಕೂ ಮುಂಚೆ ಬರ್ತೀನಿ. ನಿಮ್ಗೆ ಹೇಳ್ತಿದ್ದೆ ನಾನು, ನೀವು ಲೇಟ್ ಬರ್ತೀರಾ ಅಂತ. ಹೌದೌದು, ನಾನು ಮುಂಚೆನೆ ಬರ್ತಿದ್ದೆ, ಬಟ್ ಪ್ರಾಬ್ಲಮ್ ಇಂದ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ, ನಾನು ಆರ್ಟಿಸ್ಟ್. ಮೊದಲನೇದಾಗಿ ನನ್ಗೆ ಈ ಪ್ರಾಜೆಕ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂತ ನಮ್ಮ ಮ್ಯಾನೇಜರ್ ಶಿವು ಸರ್ ಹಾಗೂ ನಮ್ಮ DOP ಯಾಶಿನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ರು ಇಲ್ಲ ಅಂತಿದ್ರೆ ನಾನು ಈ ಪ್ರಾಜೆಕ್ಟಿಗೆ ಬರ್ತಾನೆ ಇರ್ಲಿಲ್ಲ. ಹಾಗೆ ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನ ನೋಡಿ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ, ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟರ್ ದಿಲೀಪ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು, ನನ್ನ ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟಿಗೆ ಹಾಕೊಂಡು ನಿಮ್ಮ ಮನೆ ಮಗಳು ತರ, ನಿಮ್ಮ ಫ್ಯಾಮಿಲಿ ತರ ನನ್ನ ಟ್ರೀಟ್ ಮಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟು ಹರ್ಷ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನಗೆ ಥ್ರೂ ಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ, ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ತಿದ್ದ ಎಲ್ಲಾನು ನಾನು ನಿಮ್ಮನ್ನ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಹೀಗೆ ಕಂಟಿನ್ಯೂ ಮಾಡೋಣ. ಇನ್ನೂ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಬೇರೆ ಒಳ್ಳೆ ಪ್ರಾಜೆಕ್ಟ್ ಮಾಡೋಣ, ಇದ್ರ ಜೊತೆಗೆ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ ಕ್ಯಾಮ್ರಾಮನ್ ಯಾಸಿನ್ ಸರ್ ನನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ. ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲ ಫೋಕಸ್ ಫಿಲ್ಲರ್ ಇಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟ್ ಇಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸಚಿನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ರು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್, ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ. ಟೈಟಲ್ ಅಲ್ಲೇ ಒಂದು ಪವರ್ಫುಲ್ ಇದೆ. ಹೊಸ ನಿರ್ದೇಶಕರು, ಅವ್ರಿಗೂ ಒಳ್ಳೇದಾಗ್ಲಿ. ಆಮೇಲೆ ಮೇಯ್ನ್ ಆಗಿ ಬಂಡವಾಳ ಹಾಕಿದಂತ ನಿರ್ಮಾಪಕರು, ಹೊಸ ನಿರ್ಮಾಪಕರು, ಹೊಸದುರ್ಗ ಕಡೆಯವರು, ಅವ್ರಿಗೂ ಒಳ್ಳೇದಾಗಬೇಕು. ಯಾಕಂದ್ರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು, ಹೊಸ ನಿರ್ಮಾಪಕರು, ಅವ್ರು ಚೆನ್ನಾಗಾಗಬೇಕು. ಯಾಕಂದ್ರೆ ಅವರ ಒಂದು ಕಥೆನ ನಂಬಿ ಬಂಡವಾಳ ಹಾಕಿರ್ತಾರೆ. ಯಾಕಂದ್ರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ. ಹರ್ಷ ಅವರ ಮುಂಚೆ ಹೇಳ್ಬೇಕಂದ್ರೆ ಅವರು ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಂತದ್ದವರು ಮುಂಚೆ. ಈಗ ತೆರೆ ಮೇಲೆ ಆನ್ ಸ್ಕ್ರೀನ್ ಅಲ್ಲಿ ಹೀರೋ ಆಗಿ ಕಾಣ್ತಾ ಇರೋದು. ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಇನ್ಫ್ಯಾಕ್ಟ್ ಸಾಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಆಮೇಲೆ ಲಿರಿಕ್ಸ್ ಅವರಿಬ್ರು ಯೂತ್ಸ್ ಬರ್ದಿರೋದು ತುಂಬಾ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ 2 ಶೇಡ್ ಬರುತ್ತೆ, ಬಟ್ ಹೇಳೋ ಹಾಗಿಲ್ಲ. ಒಂದು ಪಾತ್ರ ಕಂಡುಹಿಡಿಬಹುದು, ಇನ್ನೊಂದು ಪಾತ್ರ ಕಂಡುಹಿಡಿಯೋಕೆ ಕಷ್ಟ ನಂದು. ಯಾಕಂದ್ರೆ ಆ ರೀತಿ ಗೆಟಪ್ ಇದೆ. ಯಾಕಂದ್ರೆ ಡೈರೆಕ್ಟರ್ನು ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಎಲ್ಲಿಂದಾನೆ ಕೈ ಹಿಂಗ್ ಅಂತ ಇದ್ದಾರೆ, ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್. ಆದ್ರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ, ಒಳ್ಳೆ ಪೇಮೆಂಟ್ ಕೊಟ್ರಿ, ಚೆನ್ನಾಗಿದೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇನೆ ನೀಟಾಗಿ ಈ ಸಾಂಗ್ ನೋಡಿದ್ರೇನೆ ಗೊತ್ತಾಗುತ್ತೆ, ಅಚ್ಚುಕಟ್ಟಾಗಿ ಒಂದು ಫ್ರೇಮಿಂಗ್ ಅಲ್ಲಿ ಆ ಬ್ಯೂಟಿ, ಒಂದು ಲೆನ್ಸ್ ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ. ಆ ಟೆಲಿ ಲೆನ್ಸ್ ಹಾಕದ್ದು ಮಾಡೋದೇ ಒಂದು ಬ್ಯೂಟಿ ಇರುತ್ತೆ, ತುಂಬಾ ಚೆನ್ನಾಗಿದೆ. ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ನೀವೆಲ್ಲ ನಮ್ಮ ಆಹ್ವಾನಕ್ಕೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂದ್ರೆ ನನಗೂ ಮೊದಲನೇ ಬಾರಿ ಸ್ಟೇಜ್ ಇದೆ, ಬ್ಯಾಕ್ ಹ್ಯಾಂಡ್ ಕೆಲಸ ಮಾಡ್ತಾ ಇದ್ದೆ. ಕೋ ಡೈರೆಕ್ಟರ್ ಆಗಿ ನಮ್ಮ ವೀರಮ್ ಸಿನಿಮಾ, ಶುಗರ್ಲೆಸ್ ತುಂಬಾ ಸಿನಿಮಾಗಳು ವರ್ಕ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದು ಮೊದಲನೇ ಬಾರಿ. ಏನ್ ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ, ಸಾರಿ ಏನಾದ್ರು ತಪ್ಪಿದೆ. ಇಲ್ಲ ಸರ್, ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ, ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಇದೇ ಫಸ್ಟ್ ಸಿನಿಮಾ. ಖಂಡಿತ ಇಲ್ಲ ಸರ್, ಈ ಸಿನಿಮಾಗೆ ಆಕ್ಚುಲಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಹೋಗಿದ್ದು. ಡೈರೆಕ್ಟರ್ಗೆ ಇಷ್ಟ ಆಗಿ, ಇಲ್ಲ ಈ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದ್ರು. ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಇತ್ತು. ಆಮೇಲೆ ಡ್ಯಾನ್ಸ್ ಎಲ್ಲ ಏನು ಪ್ರಾಕ್ಟೀಸ್ ಇರಲಿಲ್ಲ, ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ವಿ ಸರ್. ಅಂದ್ರೆ ತುಂಬಾ ಎಲ್ಲ ಸೀಕ್ವೆನ್ಸ್ ಭಯ ಆಗೋ ತರನೇ ಇತ್ತು ಸರ್ ನನಗೆ. ಯಾಕಂದ್ರೆ ಫಸ್ಟ್ ಟೈಮ್ ಜನ ಕ್ಯಾಮ್ರಾ ಅಂದ್ರೆ ಬ್ಯಾಕ್ ಹ್ಯಾಂಡ್ ಟೀಮ್ ಅಲ್ಲಿ ನಾವು ಕಿರ್ಚಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಅದೇನು ಗೊತ್ತಾಯ್ತಾ ಇರ್ಲಿಲ್ಲ. ಹೀರೋ ಅಂತಂದಾಗ ಒಂದಷ್ಟು ಗ್ಲಾಮರ್ ಅದು ಇದು ಎಲ್ಲ ಮೇಂಟೈನ್ ಮಾಡ್ಬೇಕು ಅಂತಂದಾಗೆಲ್ಲ ಕಷ್ಟ ಇತ್ತು ಸರ್. ಹೌದು ಸರ್. ಪಾತ್ರ ಅಂದ್ರೆ ಒಂದು ಫಸ್ಟ್ ಹಾಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟರ್ ಇರುತ್ತೆ ಸರ್. ಸೆಕೆಂಡ್ ಹಾಫ್ ಒಂಥರ ಮೈಥಾಲಜಿ ತರ ಒಂದು ಊರ್ನ ಕಾಯೋ ಕ್ಯಾರೆಕ್ಟರ್ ಇರುತ್ತೆ. ಅಂದ್ರೆ ಕತೆನ ಹೇಳಂಗಿಲ್ಲ, ಕತೆ ಒಂದೇ ಪಿನ್ ಅಷ್ಟೇ ಇರೋದು, ಅದನ್ನ ಹೇಳಿದ್ರೆ ಕತೆನೇ ಗೊತ್ತಾಗೋಗ್ಬಿಡುತ್ತೆ ಸಿನಿಮಾದ. ತುಂಬಾ ಕಷ್ಟಪಟ್ಟು
ಇಷ್ಟಪಟ್ಟು ಹಂಗೆ ಈ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಆದರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ. ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲ ಟೆಕ್ನಿಷಿಯನ್, ನನ್ನ ದಿಲೀಪ್ ಕುಮಾರ್ ಇರ್ಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋ ಆಗಿ ಕೆಲಸ ಮಾಡಿಲ್ಲ. ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನು ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನ ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಈಗ ಬಂದಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮ್ಮ ಈ ಶುಭ ಹಾರೈಸಲು ಬಂದಿರತಕ್ಕಂಥ ಅವ್ರು ಕೆಲವ್ರ ಹೆಸರು ಗೊತ್ತಿಲ್ಲ, ದಯಮಾಡಿ ಬೇಜಾರಾಗಬೇಡಿ. ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸರ್, ಇದು ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದಲ್ಲ, ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು 6-7 ತಿಂಗಳು ಬರೀ ಸ್ಟೋರಿಗೇನೆ ತಲೆ ಕೆಡಿಸ್ಕೊಂಡು ಸ್ಟೋರಿ ಮಾಡಿ, ನಾನು ನಮ್ಮ ಪ್ರೊಡ್ಯೂಸರ್ ಕುತ್ಕೊಂಡು ಪ್ರೊಡ್ಯೂಸರ್ ದಿನ ಹೇಳೋರು ಈ ಥರ ಮಾಡು ಅಂತ. ಆಮೇಲೆ ಇಲ್ಲ, ನಾನು ನಾರ್ಮಲ್ ಕತೆ ಮಾಡಿದ್ರೆ ಒಂದು ಸ್ವಲ್ಪ ರೀಚ್ ಆಗೋದು ಕಷ್ಟ ಆಗ್ಬೋದು ಅಂತ ಒಂದು ವಿಭಿನ್ನವಾದ ಶೈಲಿಲೇ ಸಿನಿಮಾನ ತಗೊಂಬಂದಿದ್ದೀನಿ. ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಐ ಥಿಂಕ್ ಇದುವರೆಗೂ ಯಾರೂ ಮಾಡಿಲ್ಲ ಈ ಥರ ಕತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡಿಲ್ಲ. ಒಂದು ಡಿಫ್ರೆಂಟ್ ಸ್ಟೋರಿ ಸರ್. ಹಾಂ ಸರ್, ಒಂದು ಹೋರಾಟ ಸರ್, ಒಂದು ದೈವ ಮತ್ತೆ ಇನ್ನೊಂದು ಏನೋ ಹೇಳ್ತಾರೆ ಸರ್, ಗೊತ್ತಿಲ್ಲ, ಡೆವಿಲ್, ಓಕೆ, ಅದ್ರ ನಡುವೆ ನಡೆಯೋಂಥ ಒಂದು ಹೋರಾಟ ಸರ್. ಸರ್, ಪೂರ್ತಿ ಓವರ್ ಆಲ್ ಸಿನಿಮಾ ಹೊಸದುರ್ಗನೇ ಸರ್. ಹೊಸದುರ್ಗ ನನ್ನ ಸ್ವಂತ ಊರು. ನನಗೆ 100 ಬಿಟ್ಟು ಬರೋಕ್ಕಷ್ಟು ಮನಸ್ಸಾಗಿಲ್ಲ ಫಸ್ಟ್ ಸಿನಿಮಾ. ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಸರ್. ಫುಲ್ಲು ಸೆಟ್ ಹಾಕ್ಬಿಟ್ಟು ಒಂದು ಒಳ್ಳೆ ಲೊಕೇಶನಲ್ಲೆಲ್ಲ ಶೂಟ್ ಮಾಡಿದ್ದೀನಿ ಸರ್. ಪೂರ್ತಿ ನಮ್ಮ